ವಿಜಯನಗರ ಜಿಲ್ಲೆಯ ಕೊಟ್ಟೂರು ತಾಲೂಕಿನ ಕೊಟ್ಟೂರು ರಾಂಪುರ ಗ್ರಾಮದ ನರೇಗಾ ಕಾರ್ಮಿಕರು ತಮ್ಮ ವಿವಿಧ ಹಕ್ಕೊತ್ತಾಯಗಳನ್ನು ಈಡೇರಿಸುವಂತೆ ಕೇಂದ್ರ ಸರ್ಕಾರಕ್ಕೆ ಒತ್ತಾಯಿಸಿ ಪ್ರಧಾನಮಂತ್ರಿಗಳ ಪತ್ರ ರವಾನಿಸುವ ಮೂಲಕ ಪತ್ರ ಚಳವಳಿ ಮೂಲಕ ಹೋರಾಟ ನಡೆಸಿದ್ದಾರೆ. ಅವರು ಸಂಘಟನೆಯ ಮುಖಂಡರಾದ ಸಂಚಾಲಕರಾದ ಮಲ್ಲೇಶಪ್ಪ ಹಾಗೂ ಕಾರ್ಯಕರ್ತೆ ನೇತ್ರಾವತಿ ಅವರ ನೇತೃತ್ವದಲ್ಲಿ ಪತ್ರ ಚಳವಳಿ ಹೋರಾಟ ನಡೆಸಿದ್ದು 3 ತಿಂಗಳಿಂದ ಕೂಲಿ ಹಣ ಮಂಜೂರು ಮಾಡಿಲ್ಲ. ಕಾರಣ ಬಾಕಿ ಹಣದೊಂದಿಗೆ ಸೂಕ್ತ ಬಡ್ಡಿ ಸಹಿತ ಶೀಘ್ರವೇ ಹಣ ನಮಗೆ ಸಂದಾಯ ಮಾಡಬೇಕು ಎಂದು ಕ್ರಮ ಕೈಗೊಳ್ಳಬೇಕು ಎಂದು ತಿಳಿಸಿದ್ದು, ಬರಗಾಲ ಆವರಿಸಿದ್ದು ಕೊಟ್ಟೂರು ತಾಲೂಕಿನ ಭೀಕರ ಬರಪೀಡಿತ ತಾಲೂಕು ಎಂದು ಘೋಷಿಸಬೇಕು. ಹೆಚ್ಚುವರಿಯಾಗಿ 50 ಮಾನವ ದಿನಗಳನ್ನು ನೀಡಿ ಸರ್ಕಾರ ಶೀಘ್ರವೇ ಘೋಷಿಸಿ ಕ್ರಮ ಜರುಗಿಸುವಂತೆ ಮತ್ತು ಅನೇಕ ವಿವಿಧ ಹಕ್ಕೊತ್ತಾಯಗಳನ್ನು ಕಾರ್ಮಿಕರು ಈಡೇರಿಸಲು ಕಾರ್ಮಿಕರು ಕೇಂದ್ರ ಸರ್ಕಾರಕ್ಕೆ ಪತ್ರದ ಮೂಲಕ ಒತ್ತಾಯಿಸಿದ್ದಾರೆ. ಈ ಸಂದರ್ಭದಲ್ಲಿ ಕೊಟ್ಟೂರು ರಾಂಪುರ ಗ್ರಾಮದ ನರೇಗಾ ಕಾರ್ಮಿಕರು, ಮಹಿಳಾ ಕಾರ್ಮಿಕರು, ಗ್ರಾಮದ ಹಿರಿಯರು ಕೂಡ ಹಾಜರಿದ್ದರು. ಮತ್ತೆ ಅದಕ್ಕೆ ಪರವಾಗಿ ನೀವು ಮಾಡ್ತಕ್ಕಂಥ ದುಡ್ಡು ಬೇಕಾ ಬೇಡ? ಅದಕ್ಕೆ ನಾವು ಇನ್ನೇನು ಪರಿಹಾರ ಮಾಡಬೇಕು? ತಾಲೂಕಟ್ಟಿಯಿಂದ ಪ್ರತಿ ಒಂದು ಹಳ್ಳಿನಿ ನನಗೆ ಎಷ್ಟು ಪಂಚಾಯತಿ ಕೊಟ್ಟಿರ್ತಾರೆ ಅಷ್ಟು ಪಂಚಾಯತಿನಿ ನಾವು ಇದೇ ಥರ ನಾವು ಲೆಟ್ರ್ ಬರೆದು ಲೆಟ್ರ್ ಹಾಕ್ತಿದ್ವಿ. ಯಾರಿಗೆ? ನರೇಂದ್ರ ಮೋದಿಗೆ. ಯಾರ ಹೊರಗೆ ಅನ್ಬಾರ್ದು ಅಲ್ಲಂದ್ರೆ ಆ ಕಡೆಗೆ. ಯಾಕಂದ್ರೆ ಇವು ಮುಟ್ಟುಬೇಡ ನರೇಂದ್ರ ಮೋದಿಗೆ ಅಂತ. ಇದೇ ಆಲ್ ಇಂಡಿಯಾ ಕರ್ನಾಟಕ ರಾಜ್ಯದಲ್ಲಿ 15 ತಾರೀಕು ಅವತ್ತು 1ನೇ ದಿನ ಮಾಡ್ಯಾರ. ಇದೆ ಯಾಕಂದ್ರೆ ನಾನು ಇವತ್ತಿಗೆ ಬಂದಿರೋ ವಿಚಾರ ಏನಂದ್ರೆ ಅದು ಹಿಂದಿನ ವರ್ಷ ಸಂಘಟನೆ ಇತ್ತು. ಆದ್ರೆ ಈ ವರ್ಷ ನಾವು ಯಾವತ್ತೂ ಬಿಡಬಾರ್ದು. ಕಟ್ಟಿದ್ದಾರೆ ಅವ್ರು ನಮ್ಮ ಜನನೇ ಕಟ್ಟಾರ. ಈ ವರ್ಷ ಮುಂದೆ ಮತ್ತೆ 55 ಆಗಿ ನಾವು ಸಂಘಟನೆ ಸೇರ್ತೀವಿ. ನಮ್ಮ ಮನೋಭಾವದಿಂದಲೇ ನಾನು ಇಲ್ಲಿ ಬಂದು ಸಂಘಟನೆ ಕಟ್ತಾ ಇದ್ದೀನಿ. ಇನ್ನು ಮುಂದೆ ಯಾವತ್ತಾದ್ರೂ ನೀವು 314 ಫೀಸ್ ಒಂದಿನ ಏನೋ ಮಾಡಿ ಮನೆಗೆ ಊಟ ಮಾಡಿ ಕಳಿತೀರಿ ನೀವು. ಆದ್ರೆ 314 ಫೀಸ್ ಎಷ್ಟು ಕೆಲಸ ಮಾಡ್ಬೇಕನ್ನೋದು ಅದು ಎಲ್ಲ ತಲೆಯಲ್ಲಿ ಇರಬೇಕು. ಕೆಲಸ ಮಾಡ್ತಾರಲ್ಲ ಎಲ್ಲ ತಲೆಯಲ್ಲಿ ಇರಬೇಕು. ಇಷ್ಟು ನನ್ನ ಮನಪೂರ್ವಕವಾಗಿ ನನಗೆ ಮಾಹಿತಿ ಹೇಳ್ತಾ ಇದ್ದೀನಿ. ಈ ಊರಲ್ಲಿ ನನಗೆ ಸರಿಯಾಗಿ ಕೂಲಿ ಕೊಡ್ತಾ ಇಲ್ಲ, ಕೆಲಸ ಕೊಡ್ತಾ ಇಲ್ಲ, ನನಗೆ ಆಳಿನ ಅಭಾವ, ಕೆಲಸನ ಕೊಡ್ತಾರೆ ಅಂತಕ್ಕಂಥ ಮಾಹಿತಿ ಯಾರಾದ್ರೂ ಒಂದು 2 ಮಾತು ಮಾತಾಡಿ ರಾಂಪುರ ಗ್ರಾಮ ಪಂಚಾಯತಿ ಕೊಟ್ಟೂರು ತಾಲೂಕು ವಿಜಯನಗರ ಜಿಲ್ಲೆ. ಸರಿಯಾಗಿ ಮಳೆಗಾಲ ಆಗಿ ಈ ವರ್ಷ ಮಳೆಗಾಲ ಸರಿಯಾಗಿ ಆಗಿಲ್ಲ. ಕೂಲಿ ಕಾರ್ಮಿಕರು ಗೂಳೆ ಹೊರಟಿದ್ದಾರೆ. ಸರ್ಕಾರ ಇದೆಲ್ಲ ನೋಡ್ಕೊಂಡು ಬೇಗನೆ ಕೂಲಿ ಹಣವನ್ನು ಬಿಡುಗಡೆ ಮಾಡಬೇಕು. ಹೆಚ್ಚುವರಿ ದಿನಗಳನ್ನು 50 ದಿನಗಳನ್ನು ಹಾಕಿಬಿಡಬೇಕು. ಸರ್ಕಾರ ಇದನ್ನೆಲ್ಲ ಎಚ್ಚೆತ್ಕೊಂಡು ಬೇಗನೆ ಮಾಡಬೇಕಂತೇಳಿ ಸರ್ಕಾರ ಕೇಳ್ಕೊಳ್ತಾ ಇದೆ. ಬ್ಯೂರೋ ರಿಪೋರ್ಟ್ ವಿಜಿ ಋಷಭೇಂದ್ರ, ಭಾರತ ವೈಭವ ನ್ಯೂಸ್, ಕೊಟ್ಟೂರು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 9482633333.